ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು ಗಣೇಶ ದಿನದ ಒಂದು ಸಣ್ಣ ವ್ಲಾಗ್. ಇದು ಏನು ಕೆಲಸ ಮಾಡಿದ್ದೇನಿಲ್ಲ, ಬಟ್ ಇಲ್ಲಿ ನನ್ನ ಮಗಳು ಡ್ಯಾನ್ಸ್ ಆಡ್ತಿದ್ದಾಳೆ. ಇನ್ನೊಂದೇನಪ್ಪ ಅಂದರೆ ಗಣೇಶ ಕೂರಿಸಿದ್ರಲ್ಲ ಅಲ್ಲಿ ಒಂದು ಇದನ್ನು ಪ್ರೋಗ್ರಾಮ್ನ ಮಾಡಿದರು. ಸೊ ಅಲ್ಲಿ ಬಂದು ಕಾಂತಾರ ಫಿಲಮ್ದು ಒಂದು ಸೀನ್ನ ರೀಕ್ರಿಯೇಟ್ ಮಾಡಿ, ಹಾಗೆಯೇ ಶಿವ ಪಾರ್ವತಿ ಇವ್ರನ್ನೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಮಕ್ಕಳೆಲ್ಲ ಸಖತ್ ಎಂಜಾಯ್ ಮಾಡಿದ್ರು. ಸೊ ಆ ಕಡೆಯಿಂದ ಒಂದು ಇದು ಬರ್ತಾಯಿದೆ ಅನ್ನೋಷ್ಟರೊಳಗಾಗಿ ನಾವೆಲ್ಲ ಸೈಡ್ಗೆ ಹೋದ್ರಿ. ಬಟ್ ಮಕ್ಕಳನ್ನ ಡ್ಯಾನ್ಸ್ ಆಡೋಕ್ಕಂತೂ ಬಿಟ್ಟಿದ್ದೆ ನಾನು ಅವಳನ್ನ. ಚೆನ್ನಾಗೇ ಆಡ್ತಿದ್ಲು ಡ್ಯಾನ್ಸು. ಆಮೇಲೆ ಸಡನ್ನಾಗಿ ಆ ಕಡೆಯಿಂದ ಬಂದಿದ್ದ ತಕ್ಷಣ ಎಲ್ಲ ಒಂಥರ ಅವರು ಒಂದು ಸರ್ಕಲ್ ಮಾಡಿಕೊಂಡು ಡ್ಯಾನ್ಸ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇನ್ನೊಂದು ಏನಂದರೆ ತುಂಬ ಚೆನ್ನಾಗಿತ್ತು. ಸೊ ನನ್ನ ವಾಯ್ಸು ಇಷ್ಟರಲ್ಲಿ ಮಾತ್ರ ಇರುತ್ತೆ, ಇನ್ನೆಲ್ಲ ಅಲ್ಲೇ ಅವ್ರ ಕಥೆದು ಆಗಿರ್ಬೋದು, ಅವ್ರು ಮಾತಾಡೋದಾಗಿರ್ಬೋದು, ಇನ್ನು ಎಲ್ಲನೂ ಕೇಳಿಸುತ್ತೆ ನಿಮಗೆ. ಸೊ ಫುಲ್ಲು ವೀಡಿಯೋಸ್ನ ನೋಡಿ, ಪೂರ್ತಿ ವೀಡಿಯೋನ ನೋಡಿ, ಯಾಕಂದರೆ ತುಂಬಾ ಚೆನ್ನಾಗಿದೆ. ಈ ಥರದ್ದು ಕೆಲವೊಂದು ಟೈಮಲ್ಲಿ ನಮಗೆ ಟಿ ವಿಗಳಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ನಾನು ಲೈವಲ್ಲಿ ನೋಡಿದ್ದು. ಸೊ ನಿಮಗೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋ ನಿಮಗೆ ಪ್ರತಿದಿನವೂ ಬರುತ್ತೆ. ಹಾಗೆ ಈ ಸ್ವಲ್ಪ ದಿನದಿಂದ ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗ್ತಿಲ್ಲ, ಯಾಕಂದರೆ ತುಂಬ ಕೆಲಸ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ಬಟ್ ಆದರೂ ಓಕೆ ಮಾಡ್ತಾಯಿದ್ದೀನಿ. ಮಾಡಿ ಅವತ್ತು ಹಾಕೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ಗೊತ್ತಿಲ್ಲ, ನಾನು ಐ ಹೋಪ್ ನಾನು ನಿಮಗೆ ಸ್ಯಾಕ್ರಿಫೈಸ್ ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ನೋಡಿ, ಈಗ ಸೊ ಪೂರ್ತಿ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಂಡು ನಾನೀಗ ಕಂಟಿನ್ಯೂ ಮಾಡ್ತೀನಿ. ಸೊ ಈ ವಿಡಿಯೋ ಎಂಡಾಗೋ ಪೂರ್ತಿ ನೋಡಿ. ತುಂಬಾ ಚೆನ್ನಾಗಿದೆ. ಆ ಪಾರ್ವತಿ ವೇಷ ಆಗಿರ್ಬೋದು, ಶಿವನ ವೇಷ ಹಾಕೋದು, ಡ್ಯಾನ್ಸ್ ಆಡೋದಾಗಿರ್ಬೋದು. ಲಾಸ್ಟಲ್ಲಿ ದೇವ್ರು ಕೂಡ ಬರುತ್ತೆ, ಬಟ್ ನಾನು ಇರಲಿಲ್ಲ ಆ ಟೈಮಲ್ಲಿ. ಸೊ ಅದನ್ನು ಕೆಲವೊಂದು ಕ್ಲಿಪ್ಸ್ ಇದೆ, ನಾನು ಅದನ್ನು ನಿಮಗೆ ವಿಡಿಯೋ ನೆಕ್ಸ್ಟ್ ಒಂದು ಇದರಲ್ಲಿ ಹಾಕ್ತೀನಿ. ಸೊ ಪೂರ್ತಿ ವೀಡಿಯೋಸ್ನ ನೋಡಿ. महिषासुरमर्दिनि रम्यकपर्दिनि शैलशुके भद्रमङ्गलदेविಯನ್ನು ಸ್ಮರಿಸುತ್ತ
ಕಾಯಕವೇ ಔಷಧಿಯಾಗಿದೆ ಎಂಬುದಾಗಿ ನಡೆಯುತ್ತಾ ಬಾಲರೆ ಬಾಲ ಬಾಲ ಬಾಲರೆ ಬಾಲ ಬಾಲರೆ ಯಾವ ಶಂಕರನು ಕಿಂಕರನಾಗಿ ಪಡಿಗಣ್ಣ ಬೆವರಂ ಬಗೆದು ಚಡಿಲ್ ಚಡಿಲನುತ್ತ ಭುಗಿಲ್ ಭುಗಿಲ್ಲನುತ್ತ ಅನಂತ ಚಿರುವೋರ್ಧರದಂತೆ ಆಗ ಒಡೆದು ಮೂಡಿದನಯ್ಯ ವೀರಭದ್ರ ಅಂತಪ್ಪ ಯಾವ ಅಘೋರವನ್ನ ಶಿವನು ಸತಿಯನ್ನ ಕಳೆದುಕೊಂಡು ಕೈಲಾಸದ ಬೆಟ್ಟ ಗುಡ್ಡಗಳಲ್ಲಿ ಬಲರೇ ಶೋಕಾಗ್ರಸ್ತನಾಗಿ ಅಲೆದಾಡುತ್ತಿದ್ದಾನೆ. ಅಂತಪ್ಪ ದಿಗಂಬರನಾದಂತಹ ಯಾವ ಜಗದೀಶ್ವರನು ಸ್ಮಶಾನವಾಸದಲ್ಲಿ ಉರುಡೆಗಳನ್ನು ಧರಿಸಿಕೊಂಡು ಸ್ಮಶಾನದ ಬೂದಿಯನ್ನು ಲೇಪಿತವನ್ನಾಗಿಸಿಕೊಂಡು ಅಘೋರ ರೂಪವನ್ನು ತಾಳಿಕೊಂಡು ಇತ್ತಲಾಗಿ ಕೈಲಾಸದ ಬೆಟ್ಟಗಳಲ್ಲಿ ಅಲೆದಾಡುತ್ತಿದ್ದಾನೆ. ಅಂತಪ್ಪ ಯಾವ ಅಘೋರವಾದಂತಹ ಶಂಕರನನ್ನ ಅಲರೇ ರುದ್ರ ಹರ 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 ಮಹಾದೇವ ಹರ 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 ಮಹಾದೇವ
ಕಾಂತಾರ ಎಂಬುದಾಗಿ ಯಾವ ನ್ಯಾಯಕ್ಕೋದವರಿಗೆ ಕಾಂತಾರ ನುಡಿದಂತಹ ನಿನಗೆ ಮೆಟ್ಟಿಲಲ್ಲಿ ತೀರ್ಮಾನ ಮಾಡ್ತೇನೆ ಎಂಬುದಾಗಿ ಮೆಟ್ಟಿಲಲ್ಲಿ ತೀರ್ಮಾನವನ್ನು ಮಾಡುವುದಕ್ಕಾಗಿ ಕಾಂತಾರ ಯಾವಕಾರವಾಗಿ ಸಿಂಗಾರ ಸಿರಿಯೇ ಹಂಗಾಲಿನಲ್ಲಿ ಬಂಗಾರ ತೆಗೆವ ಮಾತೆ ದೇವರಾಜರು ದಯವಿಟ್ಟು ಎಲ್ಲಿಗೆ ಬರಬೇಕು ನಾಲ್ಕು
ಅಲ್ಲಿ ಹೋಗಲ್ಲ ಯಾರು, ನಾನು ಎಲ್ಲಿ ಮುಂದೆ ಹೋಗ್ಲಿ? ಮತ್ತೆ ವಾಪಸ್ ತರ್ತಾರೆ. ನನ್ನ ಮಕ್ಕಳು ಹೇಳ್ತಿದ್ದಾರೆ. ಅನ್ನೋ ರುದ್ರ ಪ್ರಚೋದಯಾತ್ರ ಹುರಿಯುವ ಹಾವಿನ ಗಂಧ, ಹುರಿಯುವ ಕಿಚ್ಚಿನ ಗಂಧ, ಹುರಿಯುವ ಸ್ವಾಮಿಗಳ ಗಂಧ, ಅದನ್ನು ಕಲಿತ ಚಿನ್ನವಾದಂತಹ ವೀರಭದ್ರೇಶ್ವರನ ಹೃದಯಗಳಿಗೆ ವಂದಿಸುತ್ತ ಎರಡಕ್ಷರಗಳಿಗೆ ತಾಲು ಮುತ್ತಾಲಿಗೆ ಸರಿಯಾಗಿ ಟಂಕವಾದ್ಯದಲ್ಲಿ ತಪ್ಪದೇ ನುಡಿಸಲಿಂಗಾಗಿ ಆಗಸದಿಂದ ಬೀಳುವ ಮಳೆ ನೀರುಗಳು ಮುತ್ತುಗಳ ಸುಡಿ. ಆಗಸದಿಂದ ಬೀಳುವ ಮಳೆ ನೀರುಗಳು ಅಲ್ಲೇ ಇರು.
ಸೊ ಇಲ್ಲಿಂದ ಮತ್ತೆ ನನ್ನ ವಾಯ್ಸ್ನ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಆಲ್ರೆಡಿ 2 ಸತಿ ನನಗೆ ಕಾಪಿರೈಟ್ ಇಶ್ಯೂಸ್ ಆಯಿತು. ಸೊ ಚಾನಲ್ಗೇನೂ ತೊಂದರೆ ಇಲ್ಲ ಅಂದರು, ಬಟ್ ಆದರೆ ಕೂಡ ಇದರಿಂದ ಅಮೌಂಟ್ ನನಗೇನು ಬರಲ್ಲ ಅಂತ ಹೇಳಿಬಿಟ್ಟು ನಾನು ಮತ್ತೆ 2 ಸತಿ ಕೂಡ ಅದನ್ನು ಡಿಲೀಟ್ ಮಾಡಿ ನಾನು ಮತ್ತೆ ನನ್ನ ವಾಯ್ಸನ್ನು ಕೊಡ್ತಾಯಿದ್ದೀನಿ. ಇದು ಕಾಂತಾರ ಮೂವಿದು ಬಂದು ಅವರು ವಾಯ್ಸ್ ವಿಡಿಯೋನ ಸಾಂಗ್ನ ಅಪ್ಲೈ ಮಾಡ್ತಾರೆ. ಸೊ ಅಲ್ಲಿ ಬಂದು ನನಗೆ ಕಾಪಿರೈಟ್ ಇಶ್ಯೂಸ್ ಆಯಿತು. ಸೊ ಹಾಗಾಗಿ 2 ಸತಿ ಕಾಪಿರೈಟ್ ಇಶ್ಯೂಸ್ ಆಗಿದ್ದರಿಂದ ನಾನು ನನ್ನ ಓನ್ ವಾಯ್ಸ್ನ ಕೊಡ್ತಾಯಿದ್ದೀನಿ. ಆ್ಯಂಡ್ ಇದು ನನಗೆ ತುಂಬಾ ಒಂದು ಮೈ ಜುಮ್ ಅನಿಸೋ ಒಂದು ದೃಶ್ಯ. ಯಾಕಂದರೆ ನಾವು ಡೈರೆಕ್ಟಾಗಿ ನೋಡಿರಲಿಲ್ವಲ್ಲ ಈ ಥರ ಎಲ್ಲ. ಫೋನುಗಳಲ್ಲಿ ನೋಡಿರ್ತೀವಿ, ಇಲ್ಲ ಒಂದು ಟಿ ವಿಯಲ್ಲಿ ಫಿಲಮಲ್ಲಿ ನೋಡಿರ್ತೀವಿ. ಆ್ಯಂಡ್ ಇದು ನಿಜವಾಗ್ಲೂ ಮೈ ಜುಮ್ ಅನ್ನಿಸ್ತು. ಇದು ನನ್ನ ಮಗಳು ವಿಡಿಯೋ ಮಾಡ್ತಿದ್ದಾಳೆ ಅವ್ರ ಅತ್ತೆ ಫೋನಲ್ಲಿ. ನನಗೆ ವಿಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಬಟ್ ಯಾರೂ ಇದನ್ನು ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ, ಬಟ್ ನಾನು ಮಾಡ್ತಿದ್ದೀನಿ. ಎಲ್ಲರೂ ಓನ್ ಪರ್ಪೋಸ್ಗೆ ಮತ್ತು ತೋರಿಸೋದಕ್ಕೆ ಮಾಡ್ಕೊಂಡಿದ್ದಾರೆ. ಬಟ್ ಅಲ್ಲಿ ಇದ್ದಿದ್ದು ಯೂಟ್ಯೂಬರ್ ಅಂತ ನಾನು ಒಬ್ಬಳೇ, ಬಟ್ ಯಾರಿಗೂ ಅಷ್ಟೊಂದು ಜನಕ್ಕೆ ನಾನು ಹೇಳ್ಕೊಂಡಿರಲಿಲ್ಲ. ಸೊ ಇದು ತುಂಬಾ ಒಂದು ತುಂಬ ಚೆನ್ನಾಗಿದೆ. ಇದು ಸೇಮ್ ಅದೇ ರೀತಿ ಮಾಡಿದ್ರು. ಆ್ಯಂಡ್ ಈ ಕಡೆ ಬಂದು ಆ ಬೆಂಕಿಯಲ್ಲಿ ಅವ್ರು ಸುತ್ತುತ್ತಾರೆ ಅಲ್ವಾ, ಅದನ್ನೆಲ್ಲದನ್ನು ಮಾಡಿದ್ರು. ಒಂದು ಈಶ್ವರನ ವೇಷ ಹಾಕಿರೋರಾಗಿರ್ಬೋದು, ಆಮೇಲೆ ಆ ಪಾರ್ವತಿ ವೇಷ ಹಾಕಿರೋರಾಗಿರ್ಬೋದು. ಆ ಪಾರ್ವತಿ ವೇಷ ಹಾಕಿದವ್ರಿಗೆ ದೇವರು ಕೂಡ ಮೈ ಮೇಲೆ ಬಂತು ಅಂತ ಕೂಡ ಹೇಳಿದ್ರು. ಆ್ಯಂಡ್ ಇದರಿಂದ ಬೆಂಕಿ ಬೀಳೋದಾಗಿರ್ಬೋದು, ಗೊತ್ತೇ ಅದು, ಬಟ್ ಅದು ಏನೋ ಸೆಟ್ಟಿಂಗ್ಸ್ ಇರುತ್ತೆ ಅಂತ. ಬಟ್ ಆದರೂ ಕೂಡ ಅದನ್ನೆಲ್ಲ ನೋಡೋದಕ್ಕೆ ಒಂದು ಮೈ ಇದಾಗುತ್ತೆ. ಸೊ ಅದನ್ನೆಲ್ಲ ನೋಡಿದ ಮೇಲೆ ನಮಗೆ ಅನಿಸೋದೇನೆಂದರೆ ನಿಜವಾಗ್ಲೂ ಇದು ದೇವರ ಒಂದು ಇದಿರುತ್ತೆ. ಅವರು ಪಾಪ ಅಷ್ಟೆಲ್ಲ ವೆಯ್ಟ್ ಹಾಕ್ಕೊಂಡು ಅಷ್ಟೆಲ್ಲ ಸುತ್ತಾರೆ ಅಂದರೆ ಅದು ದೇವ್ರದ್ದು ಲೀಲೆ ಇಲ್ಲದೆ, ಅನ್ನೋ ದೇವ್ರದ್ದು ಅವ್ರಿಗೆಲ್ಲ ದೇವ್ರದ್ದು ಇದಿಲ್ಲದೆ, ಆಶೀರ್ವಾದ ಇಲ್ಲದೆ ಅವ್ರಿಗೇನು ಮಾಡೋಕ್ಕಾಗೋದೇ ಇಲ್ಲ ಅಂತ. ಸೊ ನನಗೆ ತುಂಬಾ ಈ ಫಸ್ಟ್ ಟೈಮ್ ನಾವು ಈ ಥರ ನೋಡಿದ್ದು, ಲೈವ್ ಆಗಿ ಫಸ್ಟ್ ಟೈಮ್ ನಾನು ನೋಡಿದ್ದು. ಆ್ಯಂಡ್ ಡಿಫ್ರೆಂಟ್ ಒಂದು ಇದು ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನಮಗೂ ಕೂಡ ನಮ್ಮ ಹತ್ರದಲ್ಲೇ ಮಾಡಿದ್ರಿಂದ ಗಣೇಶ ಉತ್ಸವಕ್ಕೆ ಅವ್ರನ್ನೆಲ್ಲ ಕರೆಸಿದ್ದು. ಬಟ್ ಫಸ್ಟ್ ಹೇಳಿದ್ದೇನೆಂದರೆ ಅಗೋರಿಗಳನ್ನ ಕರೆಸ್ತಾರೆ ಅಂತ. ಬಟ್ ಇದು ಬಂದು ಇವರು ಬಂದು ಇದನ್ನೆಲ್ಲ ಮಾಡಿ, ಬಟ್ ತುಂಬಾ ಚೆನ್ನಾಗಿತ್ತು. ಗಣೇಶ ಒಂದು ಹಬ್ಬನ ಒಂದು ಹಬ್ಬದ ರೀತಿಯೇ ಎಲ್ಲರಿಗೂ ತೋರಿಸಿದ್ರು. ಬಟ್ ಇದನ್ನು ಇದು ಮಾಡಿದವ್ರಿಗೆ ನಿಜವಾಗ್ಲೂ ಆ ಒಂದು ಇದನ್ನು ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅದನ್ನು ಹಾಕ್ಕೊಂಡು ಮಾಡೋದು. ಬಟ್ ಆದರೂ ಅವ್ರು ತುಂಬ ಕಷ್ಟಪಟ್ಟಿರ್ತಾರೆ. ನಾವು ಫಿಲಮ್ಗಳಲ್ಲಿ ಕೂಡ ನೋಡಿದಾಗ ನಮ್ಗೆ ಅನಿಸುತ್ತೆ ಅವ್ರಿಗೆ ದೇವರೇ ಮೈ ಮೇಲೆ ಬರುತ್ತೆ ಅಂತ. ಇವ್ರಿಗೆ ಕೂಡ ಬರುತ್ತಂತೆ. ಬಟ್ ಅದೇನೆಂದರೆ ಅವ್ರಿಗೆ ಅದು ತಡ್ಕೊಳ್ಳೋ ಶಕ್ತಿ ಇರಬೇಕು ಅಂತ ಹೇಳ್ತಾರೆ. ಕೆಲವೊಂದು ಟೈಮ್ ಸುಸ್ತು ಕೂಡ ಆಗೋಗ್ತಾರೆ. ಅವಾಗ ನೀರು ಅದನ್ನೆಲ್ಲ ಅವ್ರು ಸರ್ವ್ ಮಾಡ್ತಾ ಇರ್ತಾರೆ. ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಹೋಟೆಲ್ ಕಡೆ ಹೋಗಬೇಕಾಗಿತ್ತು. ಇಲ್ಲಿಂದ ಡ್ಯಾನ್ಸ್ ಮಾಡ್ತಾಯಿದ್ರು ಅವರು. ಸೊ ನನಗೆ ಟೈಮ್ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಹೊರಟೆ. ಇನ್ನು ಅಲ್ಲಿಂದ ಹೋಗ್ತಾ ಮತ್ತೆ ಗಣೇಶನ ಕೂರಿಸಿದ್ರು. ಅಲ್ಲಿ ಒಂದು 2-3 ಗಣೇಶನ ನಾನು ನಿಮಗೆ ತೋರಿಸ್ತೀನಿ. ಇದು ಸುಮಾರು ಕಡೆ ಗಣೇಶಗಳನ್ನ ಕೂರಿಸಿದ್ರು. ಆ್ಯಂಡ್ ಇದು ಒಂಥರ ತುಂಬ ಡಿಫ್ರೆಂಟ್ ಆಗಿತ್ತು. ಇನ್ನು ಮೆರವಣಿಗೆಗಳು ಅವತ್ತೇ ನೈಟ್ಗೆ ಮೆರವಣಿಗೆ ಮಾಡಿ ಗಣೇಶನ ಬಿಡೋರು ಕೂಡ ಬಿಡ್ತಾಯಿದ್ರು. ನಾನು ಅದನ್ನೆಲ್ಲ ಒಂದಷ್ಟು ಕ್ಯಾಪ್ಚರ್ಸ್ ಮಾಡಿಕೊಂಡೆ. ಸೊ ಹಬ್ಬದ ದಿನ ಇದೇ ನನ್ನ ವ್ಲಾಗ್ ಆಗಿತ್ತು, ಅಂದರೆ ನನ್ನ ಒಂದು ವಿಡಿಯೋಸ್ ಆಗಿತ್ತಲ್ವ. ಆ್ಯಂಡ್ ಗಣೇಶಗಳನ್ನ ಮಾತ್ರ ನಿಜವಾಗ್ಲೂ ಕಣ್ಣು ತುಂಬ್ಕೊಳ್ಳೋ ಥರ ಇತ್ತು. ಈ ಟೈಮ್ ಮಾತ್ರ ಸಕ್ಕತ್ತಾಗಿತ್ತು. ಪ್ರತಿಯೊಂದು ಗಣೇಶನೂ ಸಕ್ಕತ್ತಾಗಿತ್ತು. ಇಷ್ಟು ದಿನ ಇವತ್ತು ಹಬ್ಬದ ಒಂದು ಕಳೆನ ತಂದುಕೊಟ್ಟಿದ್ದು ಗಣೇಶ ಮೆರವಣಿಗೆ ಹೋಗ್ತಾ ಇರಬೇಕಾದ್ರೆ, ಹಾಗೆ ಗಣೇಶದಲ್ಲಿ ಡ್ಯಾನ್ಸ್ಗಳು, ಆ ಕಾಂಪಿಟೇಷನ್ಸಲ್ಲೆಲ್ಲ ಅದು ಒಂದು ನಿಜವಾದ ಹಬ್ಬದ ರೀತಿಯೇ ಕಾಣಿಸುತ್ತೆ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇನೆ ಇವತ್ತಿನ ಒಂದು ಹಬ್ಬದ ದಿನದ ಒಂದು ವ್ಲಾಗು. ಸೊ ಆ್ಯಕ್ಚುಲಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಪ್ರತಿದಿನ ನನ್ನ ಡೈಲಿ ರೊಟೀನ್ಸ್ ಆಗಿರ್ಬೋದು, ಹಾಗೆ ನನ್ನ ಒಂದು ವ್ಲಾಗ್ ಆಗಿರ್ಬೋದು ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ
ಪ್ಲೀಸ್ ಪ್ರತಿಯೊಬ್ಬರು ನನ್ನ ವೀಡಿಯೋಸ್ನ ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಹಬ್ಬದ ದಿನವೇ ಸುಮಾರು ಗಣೇಶನ ಎತ್ತಿ ಒಂದು ವಿಸರ್ಜನೆ ಮಾಡಿಬಿಟ್ರು. ಸುಮಾರು ಜನ ತೊಗೊಂಡೋಗಿ 3 ದಿನ 4 ದಿನ ಇಡೋರು ಕಡೆ ಮನೆಗಳಿಂದ ತೊಗೊಂಡೋಗಿ ಇಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಆಲ್.